महाराज की जय। बोलो विघ्नेश्वर महाराज। Yo fa people, I'm your fa boy Royal Santapalli. I'm back with a new video guys. So ಈ ವಿಡಿಯೋದಲ್ಲಿ 5ನೇ ದಿನ ಗಣೇಶ ವಿಸರ್ಜನೆ 2ನೇ ಭಾಗ ಆಗಿದೆ ಗಾಯ್ಸ್. ಈ ವಿಡಿಯೋ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಎಲ್ಲ ಸೌಂಡ್ ಲವರ್ಸ್ಗೆ, ಯಾಕಂದರೆ ಈ ವಿಡಿಯೋದಲ್ಲಿ ಜಸ್ಟ್ ಬರೀ ಡಿ ಜೆ ಕಾಂಪಿಟೇಷನ್ಸ್ ಮತ್ತು ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಯಾವ ಡಿ ಜೆ ಇದೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಷ್ಟೊಂದು ಊರುಗಳಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಊರುಗಳಲ್ಲಿ ಡಿ ಜೆಗೆ ಪರ್ಮಿಷನ್ನೇ ಕೊಟ್ಟಿಲ್ಲ, ಬಟ್ ಕೊಟ್ಟಿದ್ರು ಕೂಡ 10 ಗಂಟೆಗೆ ಅಷ್ಟೇ ಲಾಸ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಕೊಪ್ಪಳದಲ್ಲಿ ಅದು 2 ಗಂಟೆ ಮಟ್ಟ ಕೊಟ್ಟಿದ್ದಾರೆ ಗಾಯ್ಸ್, ಮಧ್ಯರಾತ್ರಿ 2 ಗಂಟೆ ಮಟ್ಟ. ಸೊ ತಡ ಮಾಡದೆ ಬನ್ನಿ, ಏನೇನಾಗಿದೆ ಏನೇನಿಲ್ಲ ಅಂತ ತೋರಿಸ್ತೀನಿ, ಎಲ್ಲೆಲ್ಲಿ ಕಾಂಪಿಟೇಷನ್ ನಡೆದಿದೆ ಅಂತ. ಬನ್ನಿ. ಏರಿಯಾದಲ್ಲಿ ಎಲ್ಲೆಲ್ಲಿ ವಿಸರ್ಜನೆ ನಡೀತದೆ ಅಂತ ಸ್ವಲ್ಪ ತೋರಿಸಿದ್ದೀನಿ. ಬಟ್ ಇವಾಗ ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿ ಒಂದು ಗಣೇಶ ವಿಸರ್ಜನೆ ನಡೀತಾ ಇದೆ. बोलो श्री गजानन महाराज की जय। बोलो विघ्नेश्वर महाराज की जय। बोलो गजानन महाराज की जय। बोलो विघ्नेश्वर महाराज की जय। बोलो गजानन महाराज की जय। ನಮ್ಮ ದೊಡ್ಡಮ್ಮರ ಮನೇಲಿ ಗಣೇಶ ವಿಸರ್ಜನೆ ಆದಮೇಲೆ ನಾನು ನನ್ನ ಬ್ರದರ್ ಪಜ್ಜು ಜವಾರ್ ರೋಡಲ್ಲಿ ಯಾವ ಗಣೇಶ ಇದ್ದಾವೆ ಅಂತ ನೋಡ್ಕೊಂಡ್ಬಂದ್ವಿ. ಸೊ ಫಸ್ಟ್ ಬಂದಿದ್ದು ನಾವು ಬಂದುಬಿಟ್ಟು ಕುರುಬ್ರೋಣಿ ಬಂದ್ವಿ. ಅಲ್ಲಿ RK21+ RP ಕ್ಯಾಬಿನೆಟ್ ಬೆಳಗಾಮಿಂದ ಬಂದಿದೆ ಗೈಸ್. ಸೊ ಗಣೇಶ ನೋಡ್ಬೋದು ನೀವು, ಕುರುಬ್ರೋಣಿ ಗಣೇಶ ಚೆನ್ನಾಗಿದೆ. ಬನ್ನಿ ಗೈಸ್, ಮುಂದೆ ಯಾವ ಡಿ ಜೆಗಳು ಹಚ್ಚಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ಈ ಗಣೇಶ ಬಂದುಬಿಟ್ಟು ಬಸವೇಶ್ವರ ದೇವಸ್ಥಾನ ಪಲ್ಲೆದವರೋಣಿ. ಸೊ ಇವ್ರ ಡಿ ಜೆ ಬಂದುಬಿಟ್ಟು AP ಪವರ್ ಧಾರವಾಡ ವಾಲ ಇದೆ ಗೈಸ್. ಮತ್ತು ಈ ಡಿ ಜೆಗೆ ಮಾತ್ರ ಅನ್ನಾಹುತ ಲೈಟಿಂಗ್ ಇತ್ತು ಗೈಸ್. ಗೈಸ್, ಇದು AP ಪವರ್ ಕಾಂಪಿಟೇಷನ್ ಸೆಟಪ್ ರೀ. ನಾ ಹಾಗೆ ಮನೆಯಾಗಿಂದ ಹತ್ತಿ ತೊಗೊಂಬಂದಿದ್ರೆ ನಮ್ಮ ಪಜ್ಜಿಗೂ ಕೊಟ್ಟೆ. ಪಾಪ ಅವ್ರ ಅಂಕಲ್ ಅಲ್ಲೇ ಹೋಗ್ತಿದ್ದವ್ರು ನೋಡ್ಬಿಟ್ಟು ನಮಗೊಂದು ಸ್ವಲ್ಪ ಕೊಡ್ರಿ ಅಂತಂದ್ರೆ, ಯಾಕಂದ್ರೆ ಹತ್ತಿ ಇಟ್ಕೊಳೋದು ಕಂಪಲ್ಸರಿ ಇರಬೇಕು ರೀ. ಯಾಕಂದ್ರೆ ಅದು ಎಷ್ಟು ಜೋರಾಗಿರುತ್ತೆ ಅಂದರೆ ಸೌಂಡು. ಇವೆಲ್ಲ ಕಾಂಪಿಟೇಷನ್ ಸೆಟಪ್ ಆಗ್ತಾ ಪ್ರೆಷರ್ ತುಂಬ ಇರುತ್ತೆ. ಸೊ ಕಂಪಲ್ಸರಿ ಹತ್ತಿ ಇಟ್ಕೊಳ್ಳೇಬೇಕು ರೀ. ಯಾಕಂದ್ರೆ ಆ ಡಿ ಜೆದು ಡೆಸಿಬಲ್ ಕೇಳಕ್ಕೆ ಹೋಗಿ ನಿಮ್ಮ ಡೆಸಿಬಲ್ ಅಂದರೆ ನಿಮ್ಮ ಹಿಯರಿಂಗ್ ಕಿವಿಗಳ ಡೆಸಿಬಲ್ನ ಕಡಿಮೆ ಮಾಡ್ಕೋಬೇಡಿ ಅಂತ ಅಷ್ಟೇ ಹೇಳ್ತೀವಿ. ಮತ್ತು ಹಾಗೆ ಇಲ್ಲಿ 2 ಡಿ ಜೆ ಇದ್ದು ರೀ. ಮತ್ತು ಹಿಂದ್ಗಡೆ ಇನ್ನೊಂದು ಡಿ ಜೆ ಬರ್ತಾಯಿತ್ತು, ಅಲ್ಲಿ ಹೋಗೋಣ ಬರ್ರಿ ಈಗ. ಗಾಯ್ಸ್, ಅಲ್ಲಿ ಮುಂದೆ 2 ಡಿ ಜೆ ಅದಾವೆ ರೀ. ಈಗ ಹಿಂದೆ ಇಲ್ಲಿ ಮ್ಯಾದರೋಣಿದು ಒಂದು ಐತ್ರಿ. ಇವು 3 ಡಿ ಜೆಗೆ ಏನಾರ ಕಾಂಪಿಟೇಷನ್ ಆಯ್ತು ಅಂದ್ರೆ ಭರ್ಜರಿ ಕಾಂಪಿಟೇಷನ್ ಆಗುತ್ತೆ ನೋಡ್ರಿ. ಬರ್ರಿ ನೋಡೋಣ.
ಬರ್ರಿ ಇವಾಗ ಗಣಪ ನೋಡಮ್ರಿ. ಕೇತೇಶ್ವರ ಯುವಕ ಮಂಡಳ ಮಾದಾರವಾಣಿ ನೋಡ್ರಿ ಇವರು ಮಂಡಳಿ ಹೆಸರು. ಸೊ ನೀವು ನೋಡ್ಬೋದು ಬ್ರಹ್ಮ, ಮಹೇಶ್ವರ ಮತ್ತು ತ್ರಿದೇವಿಯವರು ಗಣಪತಿ ಮೇಲಿದ್ದಾರೆ. ಮತ್ತು ಗಣಪತಿ ಮಾತ್ರ ಮಸ್ತ್ ಆಗಿತ್ತು ಈ ವರ್ಷದ್ದು. ಇಲ್ಲಿ ಕ್ರೌಡ್ ಇತ್ತು ರೀ ಗೈಸ್. ಎಲ್ಲ ಮಂದಿ ಎಲ್ಲ ಕಾಂಪಿಟೇಷನ್ ಯಾವಾಗ ಆಗುತ್ತಾ ಅಂತ ಕಾಯಕತ್ತಿದ್ರಿ. ಸೊ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಇತ್ತು ರೀ, ಯಾಕಂದ್ರೆ ಮುಂದೆ 2 DJ ಕಾಯಕತ್ತಿದ್ರಿ ಇದು ಮುಂದೆ ಬರಲಿ ಅನ್ನೋಕೆ. ಸೊ ಹಾಗೆ ಇದು ಆಗೋದ್ರೊಳಗೆ ನಾವು ಬೇರೆ ಬೇರೆ ಏನೇನು DJಗಳದಾವೆ ಎಲ್ಲ ಕವರ್ ಅಪ್ ಮಾಡ್ಕೊಂಬರಂಬರ್ರಿ. ಗಾಯ್ಸ್ ಇಲ್ಲಿ ಆಜಾದ್ ಸರ್ಕಲ್ ಹತ್ರ ಒಂದು DJ ಐತ್ರಿ, ಮಸ್ತಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿತ್ತು ರೀ. ಕಾಂಪಿಟೇಷನ್ ಸೆಟಪ್ ಅಲ್ರಿ ಇದು, ಮಸ್ತಾಗಿ ಸೌಂಡ್ ಕೇಳಿಸ್ತೈತೆ ರೀ. ಮತ್ತು ಈ ಮಂಡಳಿದು ಮತ್ತು ಇದು ಯಾವ DJ ಅಂತ ಸ್ವಲ್ಪ ಕಮೆಂಟ್ನಾಗ ಹೇಳ್ಬಿಡ್ರಿ. ಗಾಯ್ಸ್ ಜವಾಹರ್ ರೋಡ್ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಕಿತ್ತರಾಣಿ ಚೆನ್ನಮ್ಮ ಸರ್ಕಲಿಂದ ಪಬ್ಲಿಕ್ ಗ್ರೌಂಡ್ ಹೋಗೋ ದಾರಿಯಲ್ಲಿ NC ಬಾಯ್ಸ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಈ ಗಣೇಶನ ಇಟ್ಟಿದ್ದಾರೆ. ಸೊ ಗಣೇಶ ನೋಡ್ಬೋದು ನೀವು, ಗಣೇಶ ಅಗದಿ ಮಸ್ತಾಗಿದೆ. ಮತ್ತು ಇವರು ರೀತಿ 48+ ಜಮಖಂಡಿ ಅವ್ರನ್ನ ಕರ್ಸಾರ್ರಿ. ಪಕ್ಕದಲ್ಲಿರೋ ಇನ್ನೊಂದು ಮಂಡಳಿ ಹೆಸರು ಬಂದ್ಬಿಟ್ಟು GK ಬಾಯ್ಸ್ ಅಂತ. ಸೊ ಅವರು N Audio 72 ಕರ್ಸಾರಿ. ಬರ್ರಿ ನೋಡಮ್ ಈಗೇನು ಕಾಂಪಿಟೇಷನ್ ಬೀಳಂಗೈತೆ ಇಲ್ಲಿ ಮುಂದೆ ಬರ್ರಿ. ಗೈಸ್ NC ಬಾಯ್ಸು ಮತ್ತು GK ಬಾಯ್ಸ್ ಅವ್ರ ಕಾಂಪಿಟೇಷನ್ ಜೊತೆಗೆ ಅವ್ರ ಸ್ನೇಹದ ಸಲುವಾಗಿ ಕುಚುಕು ಕುಚುಕು ಸಾಂಗನ್ನು ಹಾಕ್ಸಾರ ನೋಡ್ರಿ.
ಕೂಗಿ ಹೇಳಿದೆ. ಮುಂಚೆ ಹೇಳಿದ್ದೆ ಮಗ ಕಳೆದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ಗೆದ್ದೆಗೆಂತಾನಂತ ನಾನು ಮುಂಚೆ ಹೇಳಿದ್ದೆ ಮಗ ಕಳೆದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ಕಾಂಪಿಟೇಷನ್ ಮುಗಿಸ್ಕೊಂಡು ವಾಪಸ್ ನಾವು ಮತ್ತೆ ಆಜಾದ್ ಸರ್ಕಲ್ ಹತ್ರ ಬಂದ್ವಿ. ಆಜಾದ್ ಸರ್ಕಲ್ ಹತ್ರ ಇದೇ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಯುವ ಸೇನಾ ಮಂಡಳಿಯವರು ಇಟ್ಟಿದ್ದಾರೆ ಗಣೇಶ. ಸೊ ಅವ್ರ ಕಡೆಯಿಂದ ಕಲಾವಿದರನ್ನ ಮತ್ತು ಟಾಷದವ್ರನ್ನ ಕರೆಸಿದ್ದಾರೆ. ಬರ್ರಿ ಹಾಗೆ ಒಂದು ಚುಟುಕು ನೋಡ್ಕೊಂಬರೋಣ. ಗೈಸ್, ಈ ಮಂಡಳಿಯವ್ರದ್ದು ಇದೇ ಮೊದಲನೇ ವರ್ಷ ಆದರೂ ಕೂಡ ಗಣೇಶನ ಮಾತ್ರ ಅಗದಿ ಮಸ್ತಾಗಿ ಲುಕ್ಕಾಗಿರೋ ಗಣೇಶನ ತರಿಸಿದ್ದಾರೆ. ಗೈಸ್, ಮತ್ತೆ ನಾವು ವಾಪಸ್ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ಬಂದ್ವಿ. ಅಲ್ಲಿ ಕನ್ನಡಿಗರ ರಾಜ ಮಂಡಳಿಯವರು ಕಿಂಗ್ ಮೇಕರ್ ಟ್ಯಾಕ್ಟ್ರಾಗ ಒಬ್ಬ ಕುಣಿಯಾಗತ್ತ ನೋಡ್ರಿ, ಅಗದಿ ಮಸ್ತಾಗಿ ಕುಣಿಯಾಗತ್ತ ನೋಡ್ರಿ ನೀವು. ಗೈಸ್, ಇವಾಗ ರಿತಿ 48+ ಮತ್ತು ಕಿಂಗ್ ಮೇಕರ್ ಅವ್ರಿಗೆ ಕಾಂಪಿಟೇಷನ್ ಐತೆ ನೋಡ್ರಿ. ಇಲ್ಲಿ ಸಖತ್ತಾಗೈತೆ ನೋಡ್ರಿ.
ಕಿಂಗ್ ಮೇಕರ್ ಮತ್ತು ರೀತಿ ಒಳಗೆ ಯಾರು ವಿನ್ ಆದ ಅಂತ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ನಾವೀಗ ಪಬ್ಲಿಕ್ ಗ್ರೌಂಡ್ ಹತ್ರ ಬಂದು ನೋಡ್ರಿ, ಇಲ್ಲಿ ಮಹೇಶ್ ಆಡಿಯೋ ವರ್ಸಸ್ ಕಿಂಗ್ ಮೇಕರ್ ನಡೆಯಕತ್ತೈತೆ ನೋಡ್ರಿ. ಬರ್ರಿ ತೋರಿಸ್ತೀನಿ. ಕೈಸೂರು ಕಾಂಪಿಟೇಷನ್ ಭಾಳ ನಡ್ಸಾಕತ್ತಿದ್ರು, ಅದಕ್ಕೆ ಪೊಲೀಸರು ಅಲ್ಲಿ ಟ್ಯಾಕ್ಟ್ರಿ ಮ್ಯಾಗ ಹತ್ತಿ ಕಳ್ಸಾಕತ್ತಿದ್ರು ನೋಡ್ರಿ ಜಲ್ದಿ.
ಗೈಸ್ ನಾವು ವಾಪಸ್ ಜವಾಹರ್ ರೋಡಿಗೆ ಬಂದ್ರಿ. ಇಲ್ಲಿ AP ಪವರು ಮತ್ತು ಸಾಯಿ OnePlus ಕಾಂಪಿಟೇಷನ್ ನಡೆಯುತ್ತೆ ನೋಡ್ರಿ ಈಗ. AP ಪವರ್ ಮತ್ತು ಸಾಯಿ OnePlus ಕಾಂಪಿಟೇಷನ್ ಆಯ್ತು ರೀ. ಈಗ ಸಾಯಿ OnePlus ಅವರು ಮುಂದೆ ಹೊಂಟಾರಿ. ಈಗ ಅಲ್ಲಿ RK21+ ಅವ್ರ ಜೊತೆ ಕಾಂಪಿಟೇಷನ್ ನಡೆಯುತ್ತೆ ನೋಡ್ರಿ. ಬರ್ರಿ ಅದೊಂದು ಹೆಂಗೆ ಭರ್ಜರಿ ನಡೆಯುತ್ತೆ ಅಂತ ನೋಡಮ್ರಿ. ಮತ್ತು ಇದು ಸ್ವಲ್ಪ ಬೇರೆ ಆ್ಯಂಗಲಲ್ಲಿ ತೋರಿಸ್ತೇನೆ ರೀ ನಿಮ್ಗೆ.
ಪರ್ಮಿಷನ್ ಬರೀ 2 ಗಂಟೆ ಮಟ್ಟ ಕೊಟ್ಟಿರೋ ಪ್ರಕಾರದಿಂದಾಗಿ ಮಾದರೋಣಿ ಅವರು ಸ್ವಲ್ಪ ಜಲ್ದಿ ಹೊಂಟಿದ್ದಾರೆ. ಇವಾಗ ನೋಡ್ಬೋದು ಮಾದರೋಣಿ DJ ಬಂದ್ಬಿಟ್ಟು ಅಪ್ಪು ಸರ್ಕಲ್ ಹತ್ರ ಐತ್ರಿ. ಮುಂದ್ಗಡೆ ನೀವು ನೋಡ್ಬೋದು ಕೊಪ್ಪಳ್ಕ ಸರ್ಕಾರ ಗಣಪತಿ ಐತ್ರಿ. ಆ ಗಣಪತಿ 11 ದಿನಕ್ಕೆ ಹೋಗೋದೈತ್ರಿ. ಅದ್ರದ್ದು ಮಾತ್ರ ಗಣಪತಿ ಹೇಳ್ತೀನಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ. RK21+ ಮತ್ತು AP ಪವರ್ದು ಕಾಂಪಿಟೇಷನ್ ನಡೆಯುತ್ತೆ ನೋಡ್ರಿ. ಇವರು RK21 ಅವ್ರು ಜಸ್ಟ್ ಟಾಪ್ ಅಷ್ಟು ರೊಟೇಟ್ ಮಾಡಿ ಕಾಂಪಿಟೇಷನ್ ಮಾಡಕತ್ತಾರೆ. ಯಾಕಂದ್ರೆ ಅವ್ರು AP ಪವರ್ ಅವ್ರು ಮುಂದೆ ಬರೋಲ್ರಾಗಿದ್ರಿ. ಗೈಸ್ ಟೈಮ್ ಈಗ ಹತ್ತತ್ರ ಎರಡು ಸುಮಾರು ಬಂತ್ರಿ. ಎಲ್ಲ DJ ಗಳು ಮತ್ತು ಗಣಪತಿ ಮಂಡಳಿಯವರು ಸರತಿ ಸಾಲಿನಲ್ಲಿ ಹಾಗೆ ಹೊಂಟಾರ ನೋಡ್ರಿ ಆಜಾದ್ ಸರ್ಕಲಿಂದ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ 2:30 ಆಗಿತ್ತು. ನೋಡ್ಬೋದು ನೀವು ಮುಂದೆ DJ ಹಚ್ಕೊಂಡು ಹೊಂಟಿಲ್ಲ, ಜಸ್ಟ್ ಆಫ್ ಮಾಡ್ಕೊಂಡು ಹೊಂಟಾರೆ. ಯಾಕಂದ್ರೆ 2 ಗಂಟೆ ಮಟ್ಟ ಲಾಸ್ಟ್ ಪರ್ಮಿಷನ್ ಅಂತ ಹೇಳಿದ್ರಲ್ರಿ. ಇದು ಬಂದುಬಿಟ್ರು ಕೊಪ್ಪಳ್ಕ ಕೇಸರಿ ಗಣಪ ನೋಡ್ರಿ. ಗಣಪತಿ ಮಾತ್ರ ಮಸ್ತ್ ಆಗೈತ್ರಿ. ಗೈಸ್ ಕಿಂಗ್ ಮೇಕರ್ ಅವರು DJ ಸೆಟಪ್ನ ಇಲ್ಲೇ ಬಿಚ್ಚಕತ್ತಾರೆ. ಮತ್ತು AT ಆಡಿಯೋನು ಹೊಂಟೈತ್ರಿ ಈಗ ಆ ಕಡೆ. ಮತ್ತು ಹಿಂದ್ಗಡೆ ನೀವು ನೋಡ್ಬೋದು ಇಲ್ಲೊಂದು ಸಣ್ಣ ಸ್ಟೇಜ್ ಐತ್ರಿ. ಇದು ಬಂದುಬಿಟ್ಟು ಹಿಂದೂ ಮಹಾಮಂಡಳಿಯವರು 5ನೇ ದಿನದ ಗಣೇಶ ವಿಸರ್ಜನೆ ಯಾವ ಮಂಡಳಿ ಇದಾವಲ್ರಿ ಅವರೆಲ್ಲರಿಗೂ ಸನ್ಮಾನ ಮಾಡಕತ್ತಿದ್ರು ನೋಡ್ರಿ. ಮತ್ತು ಎಲ್ಲ ಜನರು ಮನೆಗೆ ಹೊಂಟಾರ ಈಗ. ಸೊ ಇದು ಬಂದ್ಬಿಟ್ಟು 5ನೇ ದಿನದ ಗಣೇಶ ವಿಸರ್ಜನೆ ಕೊನೆಯ ಗಣೇಶ ನೋಡ್ರಿ ಹೋಗ್ತಾ ಇರೋದೀಗ. ಗಣಪತಿ ಬಪ್ಪ ಮೋರೆಯ ಅಂತ ಹೇಳ್ತಾ ಸೊ ನಮಗೂ ಟೈಮ್ ಆಯ್ತು ರೀ, ನಾವು ಮನೆಗೆ ಹೋಗ್ತೀವಿ ಈಗ. ಸೊ
ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ಯಾರಾದರೂ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗಾಯ್ಸ್.